ಭಾರತದಲ್ಲಿ ಹದಿಹರೆಯದವರಲ್ಲಿ HIV ಪಾಸಿಟಿವ್ ಜಾಸ್ತಿ ಆಗ್ತಿದೆ. ಸುರಕ್ಷಿತ ಲೈಂಗಿಕತೆ ಅಂದ್ರೇನು, ಲೈಂಗಿಕ ರೋಗಗಳು ಯಾವುವು, ಒಪ್ಪಿಗೆ ಅಂದ್ರೇನು, ಒಪ್ಪಿಗೆ ಕನ್ಸೆಂಟ್ ಅನ್ನೋದು ತುಂಬ ಮುಖ್ಯ. ಕೆಲವೊಂದು ಮಿತ್ಸ್ಗಳಿರುತ್ತೆ, ಹೆದರಿಕೆ ಏನಂದರೆ ತುಂಬ ಮ್ಯಾಸ್ಟರ್ಬೇಷನ್ ಮಾಡ್ಕೊತಾ ಇರ್ತಾರೆ, ಭಯ ಶುರು ಆಗೋಯ್ತು. ಏನೋ ಒಂದೆರಡು ಸಲ ತಪ್ಪಾಗಿದೆ, ಅಯ್ಯೋ ಅದರಲ್ಲೇ ಎಷ್ಟೋ ಮಕ್ಕಳು ಕೊರಗ್ತಾ ಇರ್ತಾರೆ. ಒಂದು ಹುಡುಗ ಹುಡುಗಿ ಇಬ್ಬರು ಟೆರೇಸ್ ಮೇಲೆ ಸ್ವಲ್ಪ ಅವರು ಏನೋ ಮಾಡ್ಕೊಂಡಿದ್ದಾರೆ, ಅಂದರೆ ಏನು ಲೈಂಗಿಕ ಕ್ರಿಯೆಯಲ್ಲಿ ತೊಡಕೊಂಡಿಲ್ಲ, ಬಟ್ ಅದನ್ನು ಯಾರೋ ಒಬ್ಬ ದೂರಿಂದ ಮೊಬೈಲ್ ಶೂಟ್ ಮಾಡಿ ಹಾಕ್ಬಿಟ್ಟಿದ್ದಾನೆ. ಅವರಿಬ್ಬರು ಆತ್ಮಹತ್ಯೆ ಮಾಡ್ಕೋತಾರೆ, ಹುಡುಗ ಹುಡುಗಿರು. ಆ ಹುಡುಗಿ ನೋಡಿ ನಗಾಡಿದ್ಲು ಅಂದಿದ ತಕ್ಷಣ ಪ್ರೀತಿ ಅಲ್ಲ, ಮಾತಾಡಿಸಿದ ತಕ್ಷಣ ಪ್ರೀತಿ ಅಲ್ಲ, ಸ್ನೇಹನೇ ಬೇರೆ, ಪ್ರೀತಿನೇ ಬೇರೆ, ಆಕರ್ಷಣೆ ಬೇರೆ. ಈ ಥರ ಲೈಂಗಿಕ ಶಿಕ್ಷಣ ಯಾಕೆ ಆಗಬೇಕು? ನಾವೇನು ಲೈಂಗಿಕ ಶಿಕ್ಷಣ ಪಡ್ಕೊಂಡಿದ್ವಾ? ನಾವು ಜೀವನ ಮಾಡಿಲ್ವಾ? ನಮ್ಮ ಮಕ್ಕಳಾಗಿಲ್ವಾ? ನಿಮ್ಮ ಕಾಲದಲ್ಲಿ ಆ ಕುತೂಹಲ ಯಾವಾಗ ಗೊತ್ತಾಗ್ತಿತ್ತು? ನೀವು ಮದುವೆ ಆದಮೇಲೆ ಗೊತ್ತಾಗ್ತಾ ಇತ್ತು. ಇವಾಗ ಆ ಕುತೂಹಲ 9 ವರ್ಷದ ಮಗು ಮೊಬೈಲಲ್ಲಿ ಏನೋ ಸರ್ಚ್ ಮಾಡಿದ್ರೆ ಟಕ್ ಅಂತ ಎಲ್ಲ ಬಂದ್ಬಿಡುತ್ತೆ. ಟೀಚರ್ಸ್ ಕನ್ಸರ್ನ್ಸ್ ಇರುತ್ತೆ. ಹೌದು, ಇದನ್ನು ಹೇಗೆ ಹೇಳಬೇಕು? ಇದು ಹೆಣ್ಮಕ್ಳು ಹುಡುಗಿಯರು ಮತ್ತು ಹುಡುಗರು ಇಬ್ಬರು ಇದ್ದಾಗ ಇದನ್ನು ಹೇಳಬೇಕಾ? ಇದನ್ನು ಆನ್ಲೈನ್ ಮೂಲಕ ಟೀಚ್ ಮಾಡಬೇಕಾ? ಕೆಲವೊಂದು ವಿಚಾರ ಗಂಡು ಹೆಣ್ಣು ಇಬ್ಬರು ಇದ್ದಾಗಲೇ ಹೇಳಬೇಕಾಗುತ್ತೆ. ಅದನ್ನು ಹೆಣ್ಣಿನ ದೇಹದಲ್ಲಿ ಏನು ತೊಂದರೆ ಆಗುತ್ತೆ, ಮೆನ್ಸ್ಟ್ರೇಷನ್ ಅಂದರೆ ಏನು ಅಂತ ಏನೂ ಗೊತ್ತಿಲ್ಲ ಅಂದರೆ ಮದುವೆ ಆದಮೇಲೆ ಅವಳು ಒದ್ದಾಡಿ ನರಳುತ್ತಾ ಇದ್ರೆ ಇವನ ಪಾಡಿಗೆ ಇವನು ಕ್ರಿಕೆಟ್ ನೋಡ್ಕೊಂಡು ಕೂತಿರ್ತಾನೆ. ನಮಸ್ಕಾರ ಸ್ನೇಹಿತರೆ, ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಪ್ರೊಫೆಸರ್ ಮಾಲಿನಿ ಅವರಿದ್ದಾರೆ. ನಾನು ಇವತ್ತು ಅವ್ರ ಜೊತೆ ಮಾತಾಡಬೇಕು ಅಂದ್ಕೊಂಡ್ರೆ ವಿಚಾರ ಯಾವುದಂದರೆ, ಇದು ಎವರ್ಗ್ರೀನ್ ಟಾಪಿಕ್ ಮತ್ತು ಕಾಂಟ್ರವರ್ಷಿಯಲ್ ಟಾಪಿಕ್. ಅದು ಯಾವುದಂದ್ರೆ ಲೈಂಗಿಕ ಶಿಕ್ಷಣ. ಲೈಂಗಿಕ ಶಿಕ್ಷಣ ಬೇಕು ಅಂತ ಕೆಲವರು ಅಂತಾರೆ, ಬೇಡ ಅಂತಾರೆ. ಸರ್ಕಾರ ಯಾವುದೇ ನಿರ್ಧಾರ ಕೈಗೊಳ್ಳದೆ ಮುಂದೂಡುವಂಥ ಕೆಲಸನ ತುಂಬ ಜಾಸ್ತಿ ಮಾಡುತ್ತೆ. ನಮ್ಮ ಪಠ್ಯಪುಸ್ತಕಗಳಲ್ಲಿ ಈವರೆಗೂ ಲೈಂಗಿಕ ಶಿಕ್ಷಣ ಪರ್ಸೆ ಇನ್ಕ್ಲೂಡ್ ಆಗಿಲ್ಲ. ಸೊ ಲೈಂಗಿಕ ಅಪರಾಧಗಳು, ಲೈಂಗಿಕ ಕುಕೃತ್ಯಗಳು, ಲೈಂಗಿಕ ಆಗುವಂಥ ಒಂದಷ್ಟು ಅನಾಹುತಗಳು, ಇದೆಲ್ಲ ನೋಡಿದಾಗ ಲೈಂಗಿಕ ಶಿಕ್ಷಣ ಬೇಕು ಅಂತ ತುಂಬ ದಿನಗಳಿಂದ ತುಂಬ ಜನ ತಜ್ಞರು ಹೇಳ್ತಾ ಇದ್ರು ಕೂಡ ಅದು ಈವರೆಗೂ ಆಗಿಲ್ಲ. ನಾನು ಮೇಡಮ್ಗೆ ಕೇಳೋಕ್ಕೆ ಇಷ್ಟಪಡೋದು, ಇದು ಲೈಂಗಿಕ ಶಿಕ್ಷಣ ನಮಗೆ ಯಾವ ಥರ ಬೇಕು, ಯಾಕೆ ಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಇದನ್ನು ಯಾವ ವಯಸ್ಸಲ್ಲಿ ಯಾವ ಥರ ಇದನ್ನು ಇನ್ಕ್ಲೂಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್? ಸರ್, ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ತಮ್ಮ ದೇಹದ ಬಗ್ಗೆ ಸಂಪೂರ್ಣವಾಗಿ ಅರಿವಿರಲೇಬೇಕು. ನನ್ನ ದೇಹ ಅಂದಾಗ ನನ್ನ ದೇಹದಲ್ಲಿರುವ ವಿವಿಧ ಅಂಗಾಂಗಗಳು ಏನು, ಅದು ಮೆದುಳಿನಿಂದ ಜನನೇಂದ್ರಿಯವರೆಗೂ ಏನದು, ಅದರ ಕೆಲಸ ಏನು, ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ಸಂದರ್ಭದಲ್ಲಿ ಮಾಡುತ್ತೆ, ಇದರ ಬಗ್ಗೆ ಸಂಪೂರ್ಣ ಅರಿವಿದ್ದಾಗ ನಮ್ಮ ದೇಹವನ್ನು ಒಂದು ದೇವಸ್ಥಾನದ ಥರ ಪವಿತ್ರವಾಗಿ ನಾವು ಇಟ್ಕೋಬೇಕು. ಹಾಗಾಗಿ ಲೈಂಗಿಕ ಶಿಕ್ಷಣ ಬೇಕೇ ಬೇಕು ಅಂತ ನಾನು ಹೇಳ್ತೀನಿ. ಒಬ್ಬ ವಿಜ್ಞಾನಿಯಾಗಿ ನನ್ನ ಅಭಿಪ್ರಾಯ ಅದು. ಅದರ ಬಗ್ಗೆ ಬಹಳಷ್ಟು ಜನ ಮಡಿವಂತಿಕೆ ಇರೋರು ಬೇಡ ಅಂತಂತಾರೆ. ಆದರೆ ಏನಕ್ಕೆ ಬೇಕು ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಮ್ಮ ದೇಹದ ಬಗ್ಗೆ ನಮಗೆ ಅರಿವಿರಬೇಕು. ನಮ್ಮ ದೇಹದ ಬೆಳವಣಿಗೆ ಬಗ್ಗೆ ಗೊತ್ತಿರಬೇಕು. ಹೇಗೆ ಬೆಳವಣಿಗೆ ಆಗ್ತಾ ಇದೆ, ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನುಗಳು ಯಾವ್ಯಾವುದು, ಫರ್ಟಿಲೈಸೇಷನ್ ಅಂದರೆ ಏನು, ಆಮೇಲೆ ಪೀರಿಯಡ್ಸ್ ಅಂದರೆ ಏನು, ಅಂಡಾಣು ಬಿಡುಗಡೆ, ಹುಡುಗರಿಗೆ ವೀರ್ಯಾಣು ಬಿಡುಗಡೆ ಹೆಂಗಾಗುತ್ತೆ, ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ, ಸುರಕ್ಷಿತ ಲೈಂಗಿಕತೆ ಅಂದ್ರೇನು, ಲೈಂಗಿಕ ರೋಗಗಳು ಯಾವುವು, ಒಪ್ಪಿಗೆ ಅಂದ್ರೇನು, ಒಪ್ಪಿಗೆ ಕನ್ಸೆಂಟ್ ಅನ್ನೋದು ತುಂಬ ಮುಖ್ಯ. ಈಗ ಬಹಳಷ್ಟು ಸಂದರ್ಭದಲ್ಲಿ ಆ ಹುಡುಗಿ ಸುಮ್ಮನೆ ಇದ್ದಾಳೆ ಅಂದರೆ ಒಪ್ಪಿಗೆ ಅಂತಲ್ಲ, ಅದು ಕನ್ಸೆಂಟ್. ಅವಳು ಇನ್ವಾಲ್ವ್ ಆಗಿದ್ದರೆ ಮಾತ್ರ ಆ ಕ್ರಿಯೆಗೆ ಅವನು ಅಪರಾಧಿಯಲ್ಲ. ಅಕಸ್ಮಾತ್ ಅವಳಿಗೆ ಗೊತ್ತಿಲ್ಲದೆ, ಅವಳಿಗೆ ಏನೂ ತಿಳಿಯದೆ ಅವಳ ಮೇಲೆ ಅದು ಬಲಾತ್ಕಾರ ಅಥವಾ ಅತ್ಯಾಚಾರ ಅಂತ ಆಗುತ್ತೆ. ಹಾಗಾಗಿ ಇಂಥ ಎಲ್ಲ ವಿಚಾರಗಳ ಸಂಪೂರ್ಣ ಅರಿವಿದ್ದಾಗ ನಿಮ್ಮ ದೇಹವನ್ನು ಯಾವ ರೀತಿ ನೀವು ಕಾಪಾಡಿಕೊಳ್ಳಬಹುದು, ಸುರಕ್ಷತೆಯ ಲೈಂಗಿಕತೆ ಅನ್ನುವುದು ಏನು ಅಂತ ಜನಸಾಮಾನ್ಯರಿಗೆ ಅರಿವಿದ್ದರೆ ಅವರು ಒಂದು ಲೈಂಗಿಕ ಆರೋಗ್ಯ ಅಂತ ನಾವು ಏನು ಹೇಳ್ತೀವಿ, ಯಾವುದೇ ಲೈಂಗಿಕ ಸೋಂಕುಗಳಿಗೆ ಒಳಗಾಗದೆ ಲೈಂಗಿಕ ಆರೋಗ್ಯವನ್ನು ಪಡೆದು ಸಮಾಜದಲ್ಲಿ ಒಬ್ಬ ಆರೋಗ್ಯವಂತ ವ್ಯಕ್ತಿಯಾಗಿರ್ಬೋದು. ಆರೋಗ್ಯವಂತ ವ್ಯಕ್ತಿಯಲ್ಲಿ ಲೈಂಗಿಕ ಆರೋಗ್ಯನೂ ಇನ್ಕ್ಲೂಡ್ ಆಗಿದೆ. WHO ಬಿಟ್ಟಿಲ್ಲ ಅದನ್ನು. ಏಕೆಂದರೆ ಲೈಂಗಿಕ ಆರೋಗ್ಯ ತುಂಬಾ ಮುಖ್ಯವಾಗಿರುವಂತಹದ್ದು. ಸಮಾಜದ ಒಂದು ಆರೋಗ್ಯವನ್ನು ನೋಡಿದ್ರೆ, ಸಾಮಾಜಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ವ್ಯಕ್ತಿಯ ಲೈಂಗಿಕ ಆರೋಗ್ಯನೂ ಚೆನ್ನಾಗಿರಬೇಕು. ಅವನ ಲೈಂಗಿಕ ಆರೋಗ್ಯ ಚೆನ್ನಾಗಿದ್ದಾಗ ಸಮಾಜದಲ್ಲಿ ಅವನು ಮನುಷ್ಯನ ಥರ ವರ್ತಿಸ್ತಾನೆ. ಅವನ ಲೈಂಗಿಕ ಆರೋಗ್ಯ ಸರಿ ಇಲ್ಲ ಅಂದರೆ ಅವನು ಪ್ರಾಣಿ ಥರ ವರ್ತಿಸ್ಬೋದು. ಸಾಮಾಜಿಕ ಆರೋಗ್ಯ ಹಾಳಾಗುತ್ತಲ್ವ ಅವಾಗ. ಹಾಗಾಗಿ ಒಟ್ಟಾರೆ ಲೈಂಗಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಲೈಂಗಿಕ ಶಿಕ್ಷಣ ಬೇಕೇ ಬೇಕು. ಮಕ್ಕಳಿಗೆ ಏನಕ್ಕೆ ಬೇಕು ಇದು ಅಂತ ನೋಡಿದ್ರೆ, ಹದಿಹರೆಯದವರು, ಅಲ್ಲಿಂದ ಶುರು ಮಾಡೋಣ. ಹದಿಹರೆಯದವರಿಗೆ ಇದೆಲ್ಲ ಸ್ವಲ್ಪ ಅರ್ಥ ಆಗ್ತಾ ಬರುತ್ತೆ.
ಮೊದಲನೇದಾಗಿ ಏನಾಗುತ್ತೆ ಅಂದರೆ ಆ ಸಂದರ್ಭದಲ್ಲಿ ಅವರ ಮೆದುಳಿನಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಮೊದಲೇನಾಗುತ್ತೆ ಅಂದರೆ ದೇಹದಲ್ಲಿ ಈ ಒಂದು ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನಾಂಶ ಜಾಸ್ತಿ ಆದಾಗ ಬೆಳವಣಿಗೆ ಹಂತದಲ್ಲಿ ಕಿಸ್ಪೆಪ್ಟಿನ್ ಅಂತ ಒಂದು ಹಾರ್ಮೋನ್ ಇದೆ. ಆ ಹಾರ್ಮೋನ್ ಏನು ಮಾಡುತ್ತೆ, ಹೈಪೋಥಲಾಮಸಲ್ಲಿ ಒಂದು GnRH ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಇದೆ. ಆ ಹಾರ್ಮೋನನ್ನು ಟ್ರಿಗರ್ ಮಾಡುತ್ತೆ ಬಿಡುಗಡೆಯಾಗೋದು. ಆ ನಂತರ ಆ ಹಾರ್ಮೋನ್ ಏನು ಮಾಡುತ್ತೆ, ಪಿಟ್ಯೂಟರಿಗೆ ಹೋಗಿ ಅಲ್ಲಿ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ 2 ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ. ಈ 2 ಹಾರ್ಮೋನುಗಳು ಹುಡುಗ ಆಗಿದ್ದರೆ ಅವನ ಟೆಸ್ಟಿಸ್ ಆಲ್ರೆಡಿ ಬೆಳವಣಿಗೆ ಆಗೋಗಿರುತ್ತೆ, ಮಗು ಹುಟ್ಟಿದಾಗಲೇ ಟೆಸ್ಟಿಸ್ ಇರುತ್ತೆ. ಅಲ್ಲಿ ಏನು ಮಾಡುತ್ತೆ, ಲ್ಯೂಟಿನೈಸಿಂಗ್ ಹಾರ್ಮೋನು ಲಿಡಿಕ್ ಸೆಲ್ಸ್ ಅಂತ ಇರುತ್ತೆ ಟೆಸ್ಟಿಸಲ್ಲಿ, ಅದ್ರ ಜೊತೆಗೆ ಬೈಂಡಾಗಿ ಟೆಸ್ಟೋಸ್ಟಿರಾನ್ ಅಂತ ಪುರುಷ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಅದೇ ರೀತಿ ಹೆಣ್ಣು ಮಗುವಾಗಿದ್ದರೆ ಈ ಒಂದು ಲಿಡಿಕ್ ಸೆಲ್ಸ್ ಗ್ರ್ಯಾನ್ಯುಲೋಸಾ ಸೆಲ್ ಜೊತೆ ಬೈಂಡಾಗಿ ಅಲ್ಲಿಂದ ಎಸ್ಟ್ರೋಜನ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಟೆಸ್ಟಿಸು ಮತ್ತು ಓವರಿ ಇವುಗಳ ಮೇಲೆ ಈ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಬೈಂಡಾಗಿ ಆಯಾ ಹಾರ್ಮೋನುಗಳು, ಹುಡುಗಿರಾಗಿದ್ದರೆ ಎಸ್ಟ್ರೋಜನ್ನು, ಹುಡುಗರಾಗಿದ್ದರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಬಿಡುಗಡೆಯಾದ ನಂತರ ದೇಹದಲ್ಲಿ ಬದಲಾವಣೆಗಳು ಆಗ್ತಾ ಬರುತ್ತೆ. ಅವಾಗೇನಾಗುತ್ತೆ, ಮಕ್ಕಳಿಗೆ ಇದು ಗೊತ್ತಿದ್ದರೆ ಈ ಥರ ವಯಸ್ಸಿನಲ್ಲಿ ಈ ಥರ ಆಗುತ್ತೆ ಅಂದರೆ ಭಯ ಆಗೋದಿಲ್ಲ. ಇಲ್ಲ ಅಂದರೆ ದೇಹದಲ್ಲಿ ಬದಲಾವಣೆಗಳು, ಹುಡುಗರಿಗೆ ಗಡ್ಡ ಬರುತ್ತೆ, ಮೀಸೆ ಬರುತ್ತೆ, ವಾಯ್ಸ್ ಚೇಂಜ್ ಆಗುತ್ತೆ, ಒಂಥರ ಎಲ್ಲ ಎತ್ತರ ಆಗುತ್ತೆ, ಚೆಸ್ಟ್ ಅಗಲ ಆಗುತ್ತೆ, ಹೈಟ್ ಎಲ್ಲ ಬೆಳೀತಾರೆ. ಸೊ ಟೆಸ್ಟಿಸ್ ಇನ್ನೂ ಗಾತ್ರದಲ್ಲಿ ದೊಡ್ಡದಾಗುತ್ತೆ. ಅಲ್ಲಿಂದ ಅವರಿಗೆ ಈ ಒಂದು ಸ್ಪರ್ಮ್ ಇಜೆಕ್ಷನ್ ಅವೆಲ್ಲ ಆರಂಭ ಆಗುವಂಥದ್ದು ಅಲ್ಲಿಗೆ ಹದಿಹರಿಯಕ್ಕೆ ಬಂದಾಗ. ಹುಡುಗಿಯರಿಗೂ ಓವ್ಯುಲೇಷನ್ ಅಂತ ನಾವೇಂತೀವಿ, ಅಂಡಾಣು ಬಿಡುಗಡೆ, ಮೆನಿಸ್ಟ್ರೇಷನ್ ಅಂತೀವಲ್ಲ, ಅದೆಲ್ಲ ಆಗುತ್ತೆ. ಹುಡುಗಿಯರಿಗೆ ಎತ್ತರ ಆಗ್ತಾರೆ ಮತ್ತು ಸ್ತ್ರೀ ಸಹಜವಾದ ದೇಹದಲ್ಲಿ ಬದಲಾವಣೆಗಳು ಏನಿದೆ ಅದೆಲ್ಲ ಆಗುತ್ತೆ. ಮಗು ಆಗಿರೋ ಅಂಥದಕ್ಕೆ ಈ ಬದಲಾವಣೆ ಆದಾಗ ಭಯ ಆಗೋದಿಲ್ಲ, ಸಹಜ, ಇದು ಈ ಹಂತದಲ್ಲಿ ನಡೆಯೋದು ಸಹಜ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಇದೆಲ್ಲ ಅವರ ಒಂದು ಶಿಕ್ಷಣದಲ್ಲಿ ವೈಜ್ಞಾನಿಕವಾಗಿ ಸರಿಯಾದ ತಿಳುವಳಿಕೆಯನ್ನು ನಾವು ಕೊಟ್ಟಾಗ. ಆಮೇಲೆ ಎರಡನೆಯದು ಬಹಳ ಪ್ರಮುಖವಾಗಿ, ಇದು ಒಂದು ದೈಹಿಕವಾಗಿ, ಭಾವನಾತ್ಮಕವಾಗಿ ಭಾಳಷ್ಟು ಬದಲಾವಣೆಗಳಾಗುತ್ತೆ. ಭಾವನಾತ್ಮಕವಾಗಿ ಏನಾಗುತ್ತೆ, ಅವರಿಗೆ ಡೊಪಮೈನ್ ರಿಲೀಸ್ ಆಗುತ್ತೆ, ರಿವಾರ್ಡಿಂಗ್ ಹಾರ್ಮೋನು, ಸೆರೆಟೋನಿನ್ನು, ಆಮೇಲೆ ಅದು ಮೂಡ್ ಹಾರ್ಮೋನ್ ಆಗಿರ್ಬೋದು, ಆಕ್ಸಿಟಾಸಿನ್, ಲವ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್, ಈ ಥರದ್ದೆಲ್ಲ ಹಾರ್ಮೋನುಗಳ ಸೆಕ್ರೇಷನ್ನು ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಭಾವನೆಗಳ ಬಗ್ಗೆ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಹಿಂಭಾಗದ ಮೆದುಳು, ಮುಂಭಾಗದ ಮೆದುಳನ್ನು ಮಕ್ಕಳಿಗೆ ಹೇಳಿಕೊಡ್ಲೇಬೇಕು ನಾವು. ಮುಂಭಾಗದ ಮೆದುಳು ಅರಿವಿನ ಮೆದುಳು, ಹಿಂಭಾಗದ ಮೆದುಳು ಎಮೋಷನಲ್ ಬ್ರೈನ್. ಅಂದರೆ ಮಕ್ಕಳಿಗೆ ಆ ಮುಂಭಾಗದ ಮೆದುಳು 25 ವರ್ಷದವರೆಗೂ ಬೆಳವಣಿಗೆ ಸಂಪೂರ್ಣವಾಗಿ ಆಗಿರೋದಿಲ್ಲ. ಹಾಗಾಗಿ ಏನೇ ನಿರ್ಧಾರ ತಗೋಬೇಕಾದರೂ ಒಮ್ಮೆ ನೀನು ಹಿರಿಯರ ಬಳಿ ಅದನ್ನು ಕೇಳಿ ನಿರ್ಧಾರ ತಗೋ ಅನ್ನುವುದು ಅವರಿಗೆ ಸೈಂಟಿಫಿಕ್ಕಾಗಿ ಗೊತ್ತಾದರೆ ಅವರು ದೊಡ್ಡವ್ರ ಮಾತನ್ನು ಕೇಳ್ತಾರೆ. ಇಲ್ಲದೆ ಹೋದರೆ ಅವರು ದೊಡ್ಡವ್ರ ಮಾತು, ಹಿರಿಯರ ಮಾತು, ತಂದೆ ತಾಯಿ, ಟೀಚರ್ಸು ಕೇಳೋದಿಲ್ಲ ಅವ್ರಿಗೆ. ಏಕೆಂದರೆ ಅವರು ಹಿಂಭಾಗದ ಮೆದುಳಲ್ಲಿ ಇರ್ತಾರೆ, ಪೂರ್ಣವಾಗಿ ಬೆಳವಣಿಗೆ ಆಗದೇ ಇರೋದರಿಂದ ಭಾವನೆಗಳಿಗೆ ಹೆಚ್ಚು ಬೆಲೆಯನ್ನು ಕೊಡ್ತಾ ಬರ್ತಾರೆ ಅವರು. ಹಾಗಾಗಿ ಮಕ್ಕಳಿಗೆ ಇದರ ಬಗ್ಗೆ, ಇದು ಲೈಂಗಿಕ ಶಿಕ್ಷಣದಲ್ಲಿ ಒಂದು ಭಾಗ ಅಂತ ಹೇಳ್ಬೋದು. ಮೆದುಳಿನ ಬೆಳವಣಿಗೆ ಏನಕ್ಕಾಗುತ್ತೆ, ಡಿಸಿಷನ್ ಮೇಕಿಂಗ್, ಅನಾಲಿಸಿಸ್, ಇದೆಲ್ಲ ಬರೋದಿಲ್ಲ ಮಕ್ಕಳಿಗೆ, ಹದಿಹರೆಯದ ಮಕ್ಕಳಿಗೆ. ಆದರೆ ವಯಸ್ಸಾದ ಮೇಲೆ ಎಷ್ಟೋ ಜನರಿಗೆ ಆ ಒಂದು ವಯಸ್ಸಿನಲ್ಲಿ ಏನೋ ತಪ್ಪಾಗಿರುತ್ತೆ, ನಂತರ ವಯಸ್ಸಾದಮೇಲೆ ಅರಿವಾಗುತ್ತೆ, ನಾನು ಅಂತ ತಪ್ಪು ಮಾಡಬಾರ್ದಾಗಿತ್ತು, ನನಗೆ ಬುದ್ಧಿ ಹೇಳೋರು ಯಾರೂ ಇರಲಿಲ್ಲ, ಗೈಡ್ ಮಾಡೋರು ಇರಲಿಲ್ಲ. ಎಷ್ಟೋ ಜನ ಹೇಳ್ತಾರೆ ನೋಡಿ, ನನಗೆ ಆ ಸಮಯದಲ್ಲಿ ನನಗೆ ಬುದ್ಧಿ ಇರಲಿಲ್ಲ, ನನಗೆ ಗೈಡ್ ಮಾಡೋರು ಯಾರೂ ಇರಲಿಲ್ಲ, ಮಣ್ತಿನ ಕೆಲಸ ಮಾಡ್ಕೊಂಡೆ ಆಗಿರುತ್ತೆ, ಓದ್ದೇ ಇರೋ ಅಂಥದ್ದು. ಆಮೇಲೆ ಎಲ್ಲ ಅವನ ಜೊತೆಲಿರೋರು ತುಂಬ ಚೆನ್ನಾಗಿ ದೊಡ್ಡ ಆಫೀಸರ್ ಆಗಿ ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೇಕಾದ್ರೆ ನನಗೆ ಯಾರು ಸ್ವಲ್ಪ ಚೆನ್ನಾಗಿ ಬೈದು ಹೇಳಿದಿದ್ರೆ, ನಾನು ಸ್ವಲ್ಪ ಸೀರಿಯಸ್ ಆಗಿ ಓದಿದ್ದಿದ್ರೆ ನಾನು ಇವತ್ತು ಎಷ್ಟು ಚೆನ್ನಾಗಿರ್ತಿದ್ದೆ, ನನಗೆ ಅವಾಗ ಯಾರು ಹೇಳೋ ಅಂಥವ್ರೇ ಇರಲಿಲ್ಲ, ನನಗೂ ಗೊತ್ತಾಗಲಿಲ್ಲ. ಇವಾಗ ನೋಡು ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ಒಂದು 25 ವರ್ಷ ಕಳೆದ ಮೇಲೆ ಗೊತ್ತಾಗುತ್ತೆ. ಅವಾಗೇನು ಮಾಡೋ ಅಂಥ ಸ್ಥಿತಿಲಿ ಇರೋದಿಲ್ಲ ನಾವು. ಹಾಗಾಗಿ ಅದೆಲ್ಲ ಅರಿವಿರಬೇಕು. 15 ವರ್ಷದಲ್ಲಿ ಆಗಿರುವಂಥ ಅನಾಹುತ 25 ಆದಮೇಲೆ ಗೊತ್ತಾಗುತ್ತೆ, ಕಳೆದ್ಮೇಲೆ ಗೊತ್ತಾಗುತ್ತೆ ಖಂಡಿತ. ಆಮೇಲೆ ಪ್ರೀತಿ ಅಂತ ಅಂದ್ಕೊಂಡು ಹೋಗುವಂಥದ್ದು ಎಷ್ಟು, ಈಗ ನೋಡಿ ದಿನ ಬೆಳಗಾದರೆ ನೀವು ಈ ಸಾಮಾಜಿಕ ಜಾಲತಾಣ ಸುಮ್ಮನೆ ಓಪನ್ ಮಾಡಿದ್ರೆ ಬರೀ ಸಿಕ್ಕದೆಲ್ಲ ಆ ಕಂಟೆಂಟೇ ನಿಮಗೆ. ಏನಂದರೆ ಪ್ರೀತಿ, ಇನ್ಸ್ಟಾದಲ್ಲಿ ನೋಡಿ ಪ್ರೀತಿ ಮಾಡಿ ಮದುವೆ ಆಗಿ ಒಂದು ಮಗು ಆದಮೇಲೆ ಅವ್ನು ಬಿಟ್ಟೋದು. ಆ ಹುಡುಗಿಗೆ ಎಷ್ಟು ಒಂದು 18-20 ವರ್ಷ, 25 ಆಗಿರೋದಿಲ್ಲ. 25 ಆಗಿದ್ದಿದ್ರೆ ಖಂಡಿತವಾಗ್ಲೂ ಅರಿವಾಗೋದು. ಇದೆಲ್ಲ ಎಡಿಟೆಡು, ಇನ್ಸ್ಟಾದಲ್ಲಿ ಬರೋ ಫೋಟೋಗೆ ಎಲ್ಲ ಎಡಿಟ್ ಮಾಡಿ ಹಾಕಿರ್ತಾರೆ. ಅವನ್ನ ತುಂಬ ಹೀರೋ ಥರ ಗಾಗಲ್ಸ್ ಹಾಕೊಂಡು ಇದು ಮಾಡಿರ್ತಾನೆ, ಅವ್ನು ಏನು ಕೆಲಸ ಮಾಡ್ತಾನೆ ಅಂತ ಏನು ಗೊತ್ತಿರುತ್ತೆ. ಅಲ್ಲ ಹೇಳೋದು ನಾವು ಹೆಂಗೆ ಅಂದರೆ ಆ ಮೆದುಳು ಅರಿವು ಇರೋದಿಲ್ಲ ಅದಕ್ಕೆ. ಅದು 25 ವರ್ಷ ಕಳೆದ ಮೇಲೆ ಎಲ್ಲ ಯೋಚನೆ ಮಾಡುತ್ತದು,
ನನ್ನ ಜೀವನ ನಾನು ಯಾವ ರೀತಿ ಕಟ್ಕೋಬೇಕು, ನನಗೆ ಎಂಥವ್ರು ಬೇಕು, ನನ್ನ ಸಂಗಾತಿ ಏನು ಬೇಕು ಅನ್ನೋದು ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತವಾಗ. ಅಲ್ಲಿವರೆಗೂ ಗೊತ್ತಿರೋದಿಲ್ಲ. 25 ಕಳೆದ ನಂತರವೇ ನನಗೇನು ಬೇಕು, ನನ್ನ ಸಂಗಾತಿ ಹೇಗಿರಬೇಕು, ನಾನು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದು ತಿಳಿಸೋದು ಮುಂಭಾಗದ ಮೆದುಳು. ಈ ಭಾವನೆಗಳೆಲ್ಲ ಹೆಂಗೆ ಅಂದರೆ ಅದನ್ನೇ ಇನ್ಫ್ಯಾಕ್ಚುಯೇಷನ್ ಸ್ಟೇಜ್ ಅಂತ ಕರಿತೀವಿ ನೋಡಿ. ಪ್ರೀತಿ ಅಂತ ಅನ್ಕೊಂತಾರಲ್ಲ, ಖಂಡಿತ ಪ್ರೀತಿ ಅಲ್ಲ, ಅದು ಖಂಡಿತ ಪ್ರೀತಿ ಅಲ್ಲ. ಲಕ್ಷ್ಯ ಕೊಟ್ಟು ಕೇಳಿ ಈ ಮಾತನ್ನ. ಪ್ರೀತಿ ಅಂತ ನೀವೇನು ಅನ್ಕೊಂಡಿರ್ತೀರ ಆ ವಯಸ್ಸಲ್ಲಿ, ಅದು ಪ್ರೀತಿ ಅಲ್ಲ, ಖಂಡಿತ ಅಲ್ಲ. ಅದು ಆಕರ್ಷಣೆ, ಆಕರ್ಷಣೆ ಆಗಿರ್ಬೋದು. ಏನು ವ್ಯತ್ಯಾಸ ಆಕರ್ಷಣೆ ಮತ್ತು ಪ್ರೀತಿಗೆ ಒಂದು ಸ್ವಲ್ಪ ಹೇಳಿ ಮೇಡಮ್. ಪ್ರೀತಿ ಅಂತಂದರೆ ನಿಮಗೆ ಸದಾಕಾಲ ಎಷ್ಟೇ ವರ್ಷ ಆ ವ್ಯಕ್ತಿಯಲ್ಲಿರುವ ಎಲ್ಲ ತಪ್ಪುಗಳನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅವನ ಸರಿ ದಾರಿಗೆ ತೆಗೆದುಕೊಂಡೋಗಿ ಜೊತೆಯಾಗಿ ಬಾಳುವಂಥದ್ದು ಪ್ರೀತಿ. ಆಕರ್ಷಣೆ ಅಂದರೆ ಸುಮ್ಮನೆ ಏನೋ ಒಂದು ನೋಡಿದ್ಯಾ, ಅದಕ್ಕೆ ನಾನು ಅಟ್ರ್ಯಾಕ್ಟ್ ಆಗಿದ್ದೀನಿ, ಬಟ್ ಆಮೇಲೆ ಅದಿಲ್ಲ ಅಂತ ಗೊತ್ತಾದ ಮೇಲೆ ಆ ವ್ಯಕ್ತಿನ ಎಕ್ಸೆಪ್ಟ್ ಮಾಡಲ್ಲ ನಾನು. ಕ್ರಶ್ ಅಂತ ಅಂತೀವಿ. ಕ್ರಶು ಸೇಫ್ ಆ್ಯಕ್ಚುಲಿ. ಕ್ರಶ್ ಅಂದರೆ ದೂರಿಂದ ನೋಡ್ತೀವಿ, ಇಷ್ಟ ಆಗ್ತಾರೆ, ಆಮೇಲೆ ಈ ಮಾತಾಡೋಕ್ಕೆ ಸಿಕ್ಕರೆ ಓಕೆ, ಇಲ್ಲಾಂದ್ರೂ ತೊಂದರೆ ಇಲ್ಲ, ಅಷ್ಟು ಕಲ್ಲಿಗೆ ಮುಗಿದು ಹೋಗುತ್ತೆ. ಅಟ್ರಾಕ್ಷನ್ ಸ್ವಲ್ಪ ಮುಂದೆ ಹೋಗಿ ಅವ್ರ ಜೊತೆ ತಿರುಗಾಡೋದು. ಅಟ್ರಾಕ್ಷನಲ್ಲಿ ಅವ್ನು ಸ್ಮೋಕ್ ಮಾಡೋ ಸ್ಟೈಲ್ ಅಟ್ರಾಕ್ಷನ್ ಆಗಿಬಿಟ್ಟು ನೋಡಿ, ಎಷ್ಟೋ ಜನ ಅವನು ಸ್ಮೋಕ್ ಮಾಡೋ ಸ್ಟೈಲ್ಗೆ ನಾನು ಅಟ್ರಾಕ್ಟ್ ಆದೆ ಅಂದರೆ ಅದೇ ಅಟ್ರಾಕ್ಷನ್, ಅದಲ್ಲ ಅದು. ಹಾಗಾಗಿ ಇಲ್ಲಿ ಅವರಿಗೆ ಪ್ರೀತಿ, ಸ್ನೇಹ, ಸಂಬಂಧ, ಆಕರ್ಷಣೆ ಇದಕ್ಕೆ ವ್ಯತ್ಯಾಸಗಳು ಕರೆಕ್ಟಾಗಿ ಡಿಮಾರ್ಕ್ ಮಾಡೋಕ್ಕೆ ಬರದಿದ್ದಂಥ ವಯಸ್ಸದು. ಅದು ಕರೆಕ್ಟಾಗಿ ಪ್ರೀತಿ ಅಂದರೆ ಯಾವುದು, ಸ್ನೇಹ ಅಂದರೆ ಯಾವುದು, ಇದೆಲ್ಲ ನಿಮಗೆ ಸರಿಯಾಗಿ ಗೊತ್ತಾಗಬೇಕು ಅಂದರೆ ಮುಂಭಾಗದ ಮೆದುಳು ಕಂಪ್ಲೀಟು ಡೆವಲಪ್ ಆಗಬೇಕು. ಬಟ್ ಏನಂದರೆ ತುಂಬ ಜನ ನಾನು ಅಬ್ಸರ್ವ್ ಮಾಡಿದಂಗೆ, ಇನ್ಕ್ಲೂಡಿಂಗ್ ಮೀ, ನಾವು ಇದೆಲ್ಲ ಆಗೇ ಇಲ್ಲ ಅಂತೇನಿಲ್ಲ, ಇದೆಲ್ಲ ಅಟ್ರಾಕ್ಷನು, ಕ್ರಶ್ಶು ಈ ಥರದ್ದೆಲ್ಲ ಆಗಿದೆ. ಆದರೆ ಯಾವುದೋ ಒಂದು ಹಂತ ಮೀರಿ ಏನೋ ಮಾಡಬೇಕು ಅಂತ ನನಗೆ ಯಾವಾಗೂ ಅನಿಸ್ಲಿಲ್ಲ. ಅಥವಾ ನನಗಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಇರೋರಿಗೂ ಕೂಡ ನಾವು ಏನೋ ಒಂದು ತಪ್ಪು ಮಾಡಿ ಓಡೋಗಬೇಕು, ಅಲ್ಲ ಅದೇನೋ ಯಾವುದೋ ಗಲಾಟೆಯಲ್ಲಿ ಭಾಗವಹಿಸಬೇಕು ಅಂತ ಅನಿಸಿಲ್ಲ. ನಮಗೂ ಸಿಟ್ಟು ಬರ್ತಿತ್ತು. ಏನಂದರೆ ಮುಂಭಾಗದ ಮೆದುಳು ಬೆಳವಣಿಗೆ 25 ವರ್ಷ ಆದ್ರೂ ನಮ್ಮ ಎಕ್ಸ್ಪೀರಿಯನ್ಸು ಕೌಂಟ್ ಆಗುತ್ತೆ. ಅದು ಇನ್ನೂ ಸಂಪೂರ್ಣ ಬೆಳವಣಿಗೆ ಹಂತದಲ್ಲಿರುತ್ತೆ. ಬೇರೆಯವ್ರನ್ನ ನೀವು ನೋಡಿರ್ತೀರ, ಬೇರೆಯವ್ರನ್ನ ನೋಡಿದಾಗ ಏನು ಅನ್ಸುತ್ತೆ ನಮಗೆ, ಅವಾಗ ಅದು ಸಂಪೂರ್ಣ ಅದೇ ಡಿಸಿಷನ್ ತಗೊಳಕ್ಕಾಗದೇವರು ಒಂದು ಎಕ್ಸ್ಪೀರಿಯನ್ಸ್ನ ನೋಡಿ ಅದನ್ನು ಹೇಳುತ್ತೆ, ನೋಡು ನೀನೇನಾದ್ರು ಮಾಡಿದ್ರೆ ನಿನಗೂ ಈ ಥರ ಆಗುವ ಸಾಧ್ಯತೆ ಇದೆ. ಈಗ ನೋಡಿ, ನಮಗೆ ಮೊದಲು ಅಡ್ವಾಂಟೇಜ್ ಏನಾಗಿತ್ತು, ಈಗಿನ ಜೆನ್ಸಿಗಳಿಗೂ ನಮಗೂ ಇರೋ ಅಡ್ವಾಂಟೇಜ್ ಏನಂದರೆ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು ನಮಗೆ. ಹೆಂಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ, ನೋಡ್ತಾ ಇದ್ವು ಒಂದಷ್ಟು ಇನ್ಸಿಡೆಂಟ್ಗಳು ನಡೆಯೋಂಥದ್ದು, ಇಲ್ಲ ಕತೆಗಳಲ್ಲಿ ಓದ್ತಾ ಇದ್ವು, ಹೇಗೋ ಒಂದು ಯಾವುದೋ ಒಂದು ಮೂಲದಿಂದ ನಮಗೆ ಈ ಥರ ಅಂದರೆ ಇದು ಅದರ ಎಫೆಕ್ಟ್ ಅನ್ನೋದು ಒಂದು ತುಂಬ ಚೆನ್ನಾಗಿ ಅರ್ಥ ಆಗಿತ್ತು. ಮನೆ ಬಿಟ್ಟು ಹೋಗಿರುವಂಥವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಯಾರೋ ಹೇಳಿದ್ದನ್ನು ನೋಡಿದಾಗ ಮನೆ ಬಿಟ್ಟು ಹೋದರೆ ಹಿಂಗೆ ಆಗುತ್ತಪ್ಪ ಅನ್ನೋ ಅದು ಎಷ್ಟು ಸ್ಟ್ರಾಂಗಾಗಿ ಅದು ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಅಂದರೆ ಇವೆಲ್ಲ ನಮಗೆ ಆ ಕೆಲಸ ಮಾಡಬಾರದು. ಆಮೇಲೆ ಯಾರೋ ಮನೇಲಿ ಆ ಹುಡುಗಿ ಮನೆ ಬಿಟ್ಟು ಹೋದಾಗ ತಂದೆ ತಾಯಿ ಸತ್ತೋದ್ರು, ಆವಾಗ ಎಂಥ ಒಂದು ಶಾಕಿಂಗು, ಅಯ್ಯೋ ಹಿಂಗಾದರೆ ಹಿಂಗೆ ಆಗಿಬಿಟ್ರೆ ಏನು ಅನ್ನೋದೆಲ್ಲ ಏನಿರುತ್ತೆ ಅಂದರೆ ಆ ಥರದ್ದು ಕೆಲಸ ಮಾಡದೇ ಇದ್ದ ಹಾಗೆ ನಮ್ಮನ್ನು ಅದು ಮೊದಲೇ ತಡೆಗಟ್ಬಿಡುತ್ತೆ. ಅಂದರೆ ಎಕ್ಸ್ಪೀರಿಯನ್ಸ್, ವಾಸ್ಟ್ ಎಕ್ಸ್ಪೀರಿಯನ್ಸ್ ಬೇಕು. ಎಲ್ಲಿ ಒಂದು ದೇಶ ಸುತ್ತು ಕೋಶ ಓದು ಅಂತ ಅದನ್ನೇ ಹೇಳೋರು. ಏನಂದರೆ ಇಲ್ಲ ನೀನು ಓದಿ ತಿಳುವಳಿಕೆ ಪಡೆದಿರು, ಇಲ್ಲ ನೋಡಿ ತಿಳುವಳಿಕೆ ಪಡೆದಿರು, ಅದು ನಾವು ಓದಿ ಒಂದು ಹಂತಕ್ಕೆ ತಿಳುವಳಿಕೆ ಬಂದಿತ್ತು. ಹಾಗಾಗಿ ಅಂತ ಏನಾದರೂ ತಪ್ಪುಗಳಾದರೂ ಅದು ನಮಗೆ ಎಫೆಕ್ಟ್ ಆಗುತ್ತೆ, ಅದು ಬ್ಯಾಕ್ ಫೈರ್ ಆಗುತ್ತೆ ಅನ್ನೋದು ಗೊತ್ತಿದ್ದರಿಂದ ನಾವುಗಳು ಮಾಡ್ತಿರ್ಲಿಲ್ಲ. ಜೆನ್ಸಿ ಅವ್ರಿಗೆ ಓದೋ ಅಭ್ಯಾಸನೇ ಇಲ್ಲ, ಜೊತೆಗೆ ಎಕ್ಸ್ಪೀರಿಯನ್ಸ್ಗಳು ಆ ಥರದೂ ನೋಡಿಲ್ಲ. ಹಾಗಾಗಿ ಒಂದು ಸಡನ್ನಾಗಿ ಏನೋ ಆ ಥರ ಬಂದರೆ ಸಂಪೂರ್ಣವಾಗಿ ಅದನ್ನು ನಂಬೋದರಿಂದ ಈ ಥರದ ತೊಂದರೆಗಳನ್ನು ಹೆಚ್ಚು. ಅದಕ್ಕೆ ಲೈಂಗಿಕ ಶಿಕ್ಷಣದ ಅಗತ್ಯತೆ. ಇಲ್ಲಿ ದೇಹದ ಬಗ್ಗೆ ಸಂಪೂರ್ಣ ವಿವರ ಕೊಡಬೇಕು ನಾವು. ಬರೀ ಜನನೇಂದ್ರಿಯ ಅಲ್ಲ, ಹಾರ್ಮೋನ್ಸ್ಗಳು, ಮೆದುಳು, ಎಲ್ಲದ್ರ ಬಗ್ಗೆನೂ ನಾವು ಸಂಪೂರ್ಣ ವಿವರವನ್ನು ಅವರು ಕೊಡಬೇಕು. ಮೂರನೆಯದವರಿಗೆ ಯಾವುದು ಸುರಕ್ಷಿತ ಲೈಂಗಿಕತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ, ಗರ್ಭಧಾರಣೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಗೊತ್ತಿಲ್ಲ ಅಂತಂದರೆ ಹುಡುಗಾಟದಲ್ಲಿ ಏನೇನೋ ತೊಂದರೆಗಳಾಗಿ ನಾನಾ ರೀತಿಯ ತೊಂದರೆಗಳನ್ನು. ನಾನು ಇತ್ತೀಚೆಗೆ ಒಂದು ಲಾಕ್ಡೌನ್ ಅಂತ ಒಂದು ತಮಿಳ್ ಮೂವಿ, ಅದು ಎಷ್ಟು ಅದ್ಭುತವಾಗಿದೆ ಅಂತಂದರೆ ಮಕ್ಕಳುಗಳು ನೋಡಬೇಕು, ಹದಿಹರೆಯದವರು ನೋಡಲೇಬೇಕು. ಅದನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ತೆಗೆದಿದ್ದಾರೆ. ಅವಳು ಎಲ್ಲೋ ಒಂದು ಹುಡುಗಿ ಯಾವುದೋ ಒಂದು ಪಾರ್ಟಿಗೆ ಹೋಗ್ತಾಳೆ, ಕೆಲಸ ಏನೋ ಕೊಡ್ತಾರೆ ಅಂತ, ಒಂದು ಮಧ್ಯಮ ವರ್ಗದ ಕುಟುಂಬ ಅಂತ ಅನ್ಬೋದು, ತುಂಬ ಒಂದು ಟ್ರೆಡಿಷ್ನಲ್ ಯಾವುದೋ ಒಂದು ಪಾರ್ಟಿಗೆ ಅಂತ ಹೋಗ್ತಾಳೆ. ಅಲ್ಲಿ ಏನೋ ಒಂದು ನಿದ್ರೆ ಬರುವ ಇದನ್ನು ಕೊಟ್ಟು ಯಾರಿಂದ ಆಕೆಗೆ ಗರ್ಭಧಾರಣೆ ಆಗಿದೆ ಗೊತ್ತಿಲ್ಲ, ಕೊನೆವರೆಗೂ ಗೊತ್ತಾಗೋದಿಲ್ಲ. ಬಟ್ ಆ ಗರ್ಭ ಧರಿಸಿದ ನಂತರ ಕೋವಿಡ್ ಸಂದರ್ಭ, ಅದು
ಯಾವ ರೀತಿ ಅವಳು ಒದ್ದಾಡ್ತಾಳೆ ಅದನ್ನು ಅಬಾರ್ಷನ್ ಮಾಡಿಸ್ಕೊಳ್ಳೋಕ್ಕೆ ಅಂದರೆ ಆ ಮೂವಿ ನೋಡಿಬಿಟ್ರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕಣ್ಣು ತೆರೆದೋಗುತ್ತೆ ಎಷ್ಟು ಹುಷಾರಾಗಿರಬೇಕು ನಾವು ಅನ್ನೋದು. ಈ ಥರ ಲೈಂಗಿಕತೆಯ ಬಗ್ಗೆ, ಗರ್ಭಧಾರಣೆಯ ಬಗ್ಗೆ, ಗರ್ಭಧಾರಣೆ ಹೇಗೆ ನಡೆಯುತ್ತೆ ಅನ್ನೋದು ತಿಳ್ಕೊಂಡಿರ್ಬೇಕು ಅವರು. ಅದು ಗೊತ್ತಿಲ್ಲ ಅಂತಂದರೆ ಗೊತ್ತಿಲ್ಲದೆ ತಪ್ಪುಗಳಾಗಬಹುದು. ಆಮೇಲೆ ಪಶ್ಚಾತ್ತಾಪ, ಅದಕ್ಕೆ ತೊಂದರೆ ಅನುಭವಿಸೋರು ಅವರೇನೆ, ಇನ್ಯಾರೂ ಅಲ್ಲ. ಹಾಗಾಗಿ ಅದ್ರ ಬಗ್ಗೆ ಗೊತ್ತಿರಬೇಕು. ಸುರಕ್ಷತೆಯ ಲೈಂಗಿಕತೆಯ ಬಗ್ಗೆ, ಆಮೇಲೆ ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು ಅದರ ಬಗ್ಗೆನೂ ಗೊತ್ತಿರಬೇಕಾಗುತ್ತೆ. ಕಾರಣ ಏನಂತಂದರೆ ಇತ್ತೀಚಿನ ವರದಿ, ಈಗ ಲಾಸ್ಟ್ ವೀಕಲ್ಲಿ ಒಂದು ವರದಿ ಬಂದಿದೆ. ಅದರ ಪ್ರಕಾರ ಭಾರತದಲ್ಲಿ ಹದಿಹರೆಯದವರಲ್ಲಿ HIV ಪಾಸಿಟಿವ್ ಜಾಸ್ತಿ ಆಗ್ತಿದೆ ಅನ್ನುವ ವರದಿ. HIV ಯಾವ ಥರ ಅಂತಂದರೆ, ಈಗ ನೋಡಿ ನಿಮಗೆ ಗೊತ್ತಿರೋ ಹಾಗೆ ಅದೊಂದು RNA ವೈರಸ್, ಅದು ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಅಂತ. HIV ಪಾಸಿಟಿವ್ ಬೇರೆ, ಏಡ್ಸ್ ಬೇರೆ. ಏಡ್ಸ್ ಅನ್ನೋದು ಲಾಸ್ಟ್ ಹಂತ, ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್ ಆಗೋದು. ಅದು ಆಗಿಬಿಟ್ರೆ ಆ ಸ್ಟೇಜ್ಗೆ ಏನಾದ್ರು ಹೋದರೆ ಅವರಿಗೆ ಎಲ್ಲದು ಅಂದರೆ ದೇಹದಲ್ಲಿ ಇಮ್ಯುನಿಟಿ ಇರೋದಿಲ್ಲ. ಏನೇ ಒಂದು ಸಣ್ಣ ತೊಂದರೆ ಆದರೂ ಅದರಿಂದ ಹೊರ ಬರದೆ ಸತ್ತೋಗ್ತಾರೆ ಅವರು. HIV ಪಾಸಿಟಿವ್ ಎಷ್ಟು ವರ್ಷ ಬೇಕಾದರೂ ಇರ್ಬೋದು, ಅವರು ಮೆಡಿಸನ್ ತಗೊಂಡು ಅದನ್ನು ಸಮವ್ ಮ್ಯಾನೇಜ್ ಮಾಡ್ತಾನೇ ಇರಬಹುದು. ಅವರು CD4 ಸೆಲ್ಸ್ಗಳು ಕೌಂಟು ಡೌನ್ ಆಗ್ತಾ ಇರುತ್ತೆ. HIV ಪಾಸಿಟಿವ್ನ ನಾವು ಕಂಡುಹಿಡಿಯೋದೇ ಇದ್ರ ಬಗ್ಗೆ ಗೊತ್ತಿರಬೇಕು ಅಂತ ನಾನು ಹೇಳೋದು. ಲೈಂಗಿಕ ಶಿಕ್ಷಣದಲ್ಲಿ ಈ ಎಲ್ಲ ಕಾಯಿಲೆಗಳು, ಅದರಲ್ಲಿ HIV ಪಾಸಿಟಿವ್, ಏಡ್ಸ್ ಆಗಿರ್ಬೋದು, ಸಿಫಿಲಿಸ್, ಗೊನೇರಿಯಾ, ಕ್ಲಮೈಡಿಯಾ, ಹೆಪಟೈಟಿಸ್ B, ಹೆಪಟೈಟಿಸ್ C, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಎಲ್ಲದರ ಸಂಪೂರ್ಣ ವಿವರ ಮಕ್ಕಳಿಗೆ ಗೊತ್ತಿರಬೇಕು, ಹದಿಹರೆಯದಲ್ಲೇ ಗೊತ್ತಿರಬೇಕು. ಕಾರಣ ಇದು ಈ ಥರ ಕಾಯಿಲೆ ಬರುತ್ತೆ, ಈ ಥರ ಟ್ರಾನ್ಸ್ಮಿಟ್ ಆಗುತ್ತೆ, ಈ ಮುಖಾಂತರ ಬರುವ ಸಾಧ್ಯತೆ ಇದೆ. ಅವನ ಜೊತೆಯಲ್ಲಿರೋ ಫ್ರೆಂಡ್ಗೆ HIV ಪಾಸಿಟಿವ್ ಇದೆಯೋ ಇಲ್ಲವೋ ಅನ್ನುವುದು ಅವನಿಗೆ ಗೊತ್ತಿರೋದಿಲ್ಲ. ಅವನಿಗೂ ಗೊತ್ತಿಲ್ಲ, ಪಾಸಿಟಿವ್ ಇದ್ದವನಿಗೂ ಗೊತ್ತಿಲ್ಲ. ಕಾರಣ ಎಲ್ಲೋ ಹೋಗಿದ್ದಾನೆ, ಅವನದು ಯಾರೋ ಒಬ್ಬ ಫ್ರೆಂಡ್ ಜೊತೆ ಹೋಮೋಸೆಕ್ಷುಯಾಲಿಟಿ ಏನೋ ನೋಡಿರ್ತಾರೆ. ಹದಿಹರೆಯದಲ್ಲಿ ಕಂಟೆಂಟ್ ಎಲ್ಲ ಸಿಗುತ್ತೆ ಅವರಿಗೆ. ಏನೋ ವೆಂಚರ್ ಮಾಡೋದು, ಪ್ರಯತ್ನ ಪಡೋಣ, ಇದೇನೋ ಚೆನ್ನಾಗಿದೆ ಏನೋ ಮಾಡಿದಾಗ HIV ಟ್ರಾನ್ಸ್ಮಿಟ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಇವನು ಗೊತ್ತಿಲ್ಲ ಅವನು ಫ್ರೆಂಡಿಗಿದೆ ಅಂತ. ಇವನ ಜೊತೆ ಅವನೇನೋ ಒಂದು ಸಂಪರ್ಕ ಏನೋ ಆದಾಗ ಮಕ್ಕಳ ಹಾಸ್ಟೆಲ್ಗಳಲ್ಲಾಗ್ಬೋದು, ಹೊರಗಡೆ ಓದೋಕ್ಕೆ ಹೋಗಿರೋಂಥ ಎಷ್ಟೋ ಮಕ್ಕಳುಗಳಿಗೆ ಆಗಿರುತ್ತೆ, ಗೊತ್ತಿರೋದಿಲ್ಲ. ಎಲ್ಲ ಕ್ಯೂರಿಯಸ್, ಕುತೂಹಲ, ಆಕರ್ಷಣೆ, ಒಂದು ಸಲ ಟ್ರೈ ಮಾಡೋಣ ಈ ಥರ. ಅದಕ್ಕೋಸ್ಕರ ಲೈಂಗಿಕ ಶಿಕ್ಷಣ ಬೇಕು ಅನ್ನೋದೇ ಅದಕ್ಕೋಸ್ಕರ. ಅವರಿಗಿರುವ ಏನೇ ಒಂದು ಪ್ರಶ್ನೆಗಳಿದ್ರೂ ಅವರು ಅವರ ಫ್ರೆಂಡ್ಸ್ ಹತ್ರನೇ ಕೇಳ್ತಾರೆ. ಆದರೆ ವೈಜ್ಞಾನಿಕವಾಗಿ ಪ್ರತಿಯೊಂದು ಅವರಿಗೆ ಗೊತ್ತಿದ್ದರೆ ಆವಾಗ ಅವರಿಗೆ ಎಚ್ಚರಿಕೆ ಇರುತ್ತೆ, ಅವರ ದೇಹದ ಮೇಲೆ, ಮನಸ್ಸಿನ ಮೇಲೆ ಎಲ್ಲ. ಸುರಕ್ಷತೆಯ ಲೈಂಗಿಕತೆ ಬಗ್ಗೆನೂ ಮಕ್ಕಳಿಗೆ ಗೊತ್ತಿರಬೇಕಾಗುತ್ತೆ. ಅದರ ಜೊತೆಗೆ ಕನ್ಸೆಂಟ್ ಅಂದರೆ, ಈಗ ಯಾವುದೇ ಒಂದು ಸ್ಪರ್ಶ ಸುರಕ್ಷಿತವೋ ಅಸುರಕ್ಷಿತವೋ ಅರ್ಥ ಆಗಬೇಕು. ಯಾವುದೇ ಒಬ್ಬ ವ್ಯಕ್ತಿಯ ಜೊತೆ ಮೂವ್ ಮಾಡೋದು ಸುರಕ್ಷಿತವೋ ಅಸುರಕ್ಷಿತವೋ, ಅದು ಕನ್ಸೆಂಟ್ ಅಂದರೆ ಏನು, ಒಪ್ಪಿಗೆ ಅಂದ್ರೇನು. ಬಹಳಷ್ಟು ಸಂದರ್ಭದಲ್ಲಿ ಒಪ್ಪಿಗೆನೇ ಇಲ್ಲ. ಅದು ಒಪ್ಪಿಗೆ ಇಲ್ಲದೆ, ಈಗ ಒಂದು ಪಾನೀಯದಲ್ಲಿ ನಿದ್ರೆ ಮಾತ್ರೆ ಕೊಡೋದು ಒಪ್ಪಿಗೆ ಇಲ್ಲದೆ ಇರೋ ಅಂಥದ್ದು, ಅದು ಅಪರಾಧ. ಒಪ್ಪಿಗೆಯಿಂದ ಆಗೋದು ಅಪರಾಧ ಆಗೋದಿಲ್ಲ. ಹಾಗಾಗಿ ಬೇಕಾದಷ್ಟು ಇಂಥ ತುಂಬ ಸೆಟಲ್ ಆಗಿದೆಯಲ್ಲ ಇಂಥ ವಿಚಾರಗಳನ್ನು ಸಂಪೂರ್ಣವಾಗಿ ಮಕ್ಕಳಿಗೆ ಅರಿವಿಗೆ ಬರುವ ಹಾಗೆ ಹದಿಹರೆಯದಲ್ಲಿ ತಿಳಿಸ್ಬೇಕಾಗುತ್ತೆ. ಅದಕ್ಕೆ ಮೊದಲು ಅರ್ಥ ಆಗೋದಿಲ್ಲ. ಗುಡ್ ಟಚ್ ಬ್ಯಾಡ್ ಟಚ್ಗಳು ಮಾತ್ರ ಗೊತ್ತಾಗಬೇಕು ಅಷ್ಟೇ. ಆದರೆ ಈ ಥರದ ವಿವರಗಳು ಹದಿಹರೆಯಕ್ಕೆ ಬಂದಾಗ ಸಂಪೂರ್ಣವಾಗಿ ಅರಿವಿದ್ದರೆ ಮುಂದಿನ ದಿನದಲ್ಲಿ ಅವರಿಗೆ ಯಾವುದೇ ರೀತಿಯ ಲೈಂಗಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಆಗದೇ ಇದ್ದ ಹಾಗೆ ನಾವು ನೋಡ್ಕೋಬೋದು. ಅದರಲ್ಲೂ ಬಹಳಷ್ಟು ಕೆಲವೊಂದು ಮಿತ್ಸ್ಗಳಿರುತ್ತೆ, ಹೆದರಿಕೆ. ಏನಂದರೆ ತುಂಬ ಮ್ಯಾಸ್ಟರ್ಬೇಷನ್ ಮಾಡ್ಕೊತಾ ಇರ್ತಾರೆ, ಭಯ ಶುರು ಆಗೋಯ್ತು, ಅಯ್ಯೋ ನನ್ನ ಎಲ್ಲ ಶಕ್ತಿನೂ ಹೊರಟಾಯ್ತು ಅಂತ. ಖಂಡಿತ ಇಲ್ಲ. ಏಕೆಂದರೆ ಪದೇ ಪದೇ ವೀರ್ಯಾಣುಗಳು, ನಾನು ಹೇಳಿದೆ 90 ದಿನದವರೆಗೆ, ಆಮೇಲೆ ವೀರ್ಯಾಣು ಜೊತೆ ಇರುವಂತಹ ಜಿಂಕ್, ಪ್ರತಿಯೊಂದು ಏನೇನು ಅಂಶಗಳಿದೆ ದೇಹದಿಂದನೇ ಉತ್ಪಾದನೆ ಆಗೋದು. ನನ್ನ ದೇಹದಲ್ಲಿರುವ ಎನರ್ಜಿ ಲಾಸ್ ಆಗಿದೆ ಅನ್ನೋ ಥರ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ. ಎಲ್ಲ ಹೊರಟೋಯ್ತು, ಡ್ರೈನ್ ಔಟ್ ಆಗಿದೆ ಅಂದರೆ ಪುನಃ ಬರುತ್ತದು. ನೀನು ಒಳ್ಳೆ ಅಭ್ಯಾಸಗಳನ್ನು ಶುರು ಮಾಡು, ಎಕ್ಸಸೈಸ್ ಮಾಡು, ಒಳ್ಳೆ ಆಹಾರ ತಿನ್ನು, ಚೆನ್ನಾಗಿ ನಿದ್ರೆ ಮಾಡು. ಎಲ್ಲ ಮಾಡಿದಾಗ ಪುನಃ ಎಲ್ಲ ಇದೇನೆಂದರೆ ಪುನಃ ಹುಟ್ಟುವಂಥದ್ದಿದು. ಹಾಗಾಗಿ ಏನೋ ಒಂದೆರಡು ಸಲ ತಪ್ಪಾಗಿದೆ, ಅಯ್ಯೋ ಅದರಲ್ಲೇ ಎಷ್ಟೋ ಮಕ್ಕಳು ಕೊರಗ್ತಾ ಇರ್ತಾರೆ. ಹಾಗಾಗಿ ನಾನೊಂದು ಓ ಮೈ ಗಾಡ್ ಅಂತ ಒಂದು ಮೂವಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಇದೇ ಥರದ್ದು ಹದಿಹರೆಯದ ಆ ಹುಡುಗ ಏನೋ ಒಂದು ಈ ಥರ ಮ್ಯಾಸ್ಟರ್ಬೇಷನ್ ಏನೋ ಮಾಡಿಬಿಟ್ಟು ಅದನ್ನು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿ ಆ ಹುಡುಗ ಸ್ಯೂಸೈಡ್ ಮಾಡ್ಕೊಳ್ಳೋಕೆ ಕೊಟ್ಟೋಗಿರ್ತಾನೆ. ಎಷ್ಟೋ ಮಕ್ಕಳು ಹೆದರಿಕೊಂಡು ಸ್ಯೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ, ಮತ್ತು ಇನ್ನೂ ಹೆದರಿಕೊಂಡು ಇನ್ನೇನೇನೋ ಪ್ರಯತ್ನ ಮಾಡ್ತಾನವನು. ಅದಿನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಕೊನೆಗೆ ತುಂಬ ದುರಂತಗಳೇ ಆಗ್ತವೆ. ಅದರ ಬದಲು ಅರಿವಿದ್ದರೆ ಏನೂ ತೊಂದರೆ ಇಲ್ಲ. ಒಂದು ಕರ್ನಾಟಕದಲ್ಲಿ ಒಂದು ದುರಂತ ಆಗೋಯ್ತು ದಾವಣಗೆರೆ ಹತ್ರ. ಒಂದು ಹುಡುಗಿ ಇಬ್ಬರು ಟೆರೇಸ್ ಮೇಲೆ ಸ್ವಲ್ಪ ಅವರು
ಏನೋ ಮಾಡ್ಕೊಂಡಿದ್ದಾರೆ, ಅಂದರೆ ಏನು ಲೈಂಗಿಕ ಕ್ರಿಯೆಯಲ್ಲಿ ತೊಡಕೊಂಡಿಲ್ಲ, ಬಟ್ ಅದನ್ನು ಯಾರೋ ಒಬ್ಬ ದೂರಿಂದ ಮೊಬೈಲಲ್ಲಿ ಶೂಟ್ ಮಾಡಿ ಹಾಕ್ಬಿಟ್ಟಿದ್ದಾನೆ. ಅವರಿಬ್ಬರು ಆತ್ಮಹತ್ಯೆ ಮಾಡ್ಕೋತಾರೆ, ಹುಡುಗಿರು ಅವ್ರು ಏನೂ ಮಾಡಿಲ್ಲ. ಅದನ್ನು ಇಟ್ಕೊಂಡು 17/8 ಅಂತ ಒಂದು ಸಿನಿಮಾ ಕೂಡ ಮಾಡಿದ್ದಾರೆ ಒಬ್ಬರು, ತುಂಬ ಒಳ್ಳೆ ಸಿನಿಮಾ ಅಂತ ನಾನು ಕೇಳಿದ್ದೆ. ಆ ಥರ ತುಂಬ ಈ ಥರದ್ದು ಮಕ್ಕಳಿಗೆ ಅರಿವಿಲ್ಲದೆ ಇದೆಲ್ಲ ನಡೆಯುವಂಥದ್ದು. ಧೈರ್ಯವಾಗಿ ಫೇಸ್ ಮಾಡ್ಬೋದಾಗಿತ್ತು ಅವರು. ಈಗ ಅವ್ರಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ಗೊತ್ತಿದ್ದಿದ್ರೆ, ಈಗ ಅವರು ಲೈಂಗಿಕ ಕ್ರಿಯೆ ಇಲ್ಲ ಅಂತಂದಾಗ ಅದು ಏನು ತಪ್ಪಾಗಿಲ್ಲ ಅಂತ ಅವರು ಅದನ್ನು ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇರಲಿಲ್ಲ. ಅಲ್ಲ, ನಾನು ಏನು ಕೇಳ್ತಿರೋದು ಅಂದರೆ, ಅರಿವಿಲ್ಲದೆ ಭಯದಿಂದ ಅವರು ಜೀವನ ಅಂತ್ಯ ಮಾಡ್ಕೊಂಡಿರೋದು ಅದು ಅವ್ರಿಗೆ ಗೊತ್ತಿಲ್ಲದೆ ಆಗಿರೋವಂಥದ್ದು. ಚೆನ್ನಾಗಿ ಅರಿವಿದ್ರೆ ಫೇಸ್ ಮಾಡ್ತಾರೆ, ಎದುರಿಸ್ತಾರೆ. ಹಾಗಾಗಿ ಇದ್ರ ಬಗ್ಗೆ, ಆಮೇಲೆ ಋತುಚಕ್ರ ಆರಂಭ ಆದಾಗ ಅದೊಂದು ಅಶುದ್ಧತೆಯನ್ನು ಅಂದ್ಕೊಳ್ಳೋದು, ಇವೆಲ್ಲ ಮಿತ್ಸ್ಗಳಿದು. ಇದು ಏನೂ ಅಲ್ಲ, ದೇಹದ ಒಂದು ಎಂಡೋಮೆಟ್ರಿಯಮ್ ಹೊರಗಡೆ ಹೋಗುವಂಥದ್ದು. ಆ ಸಂದರ್ಭದಲ್ಲಿ ಸ್ವಲ್ಪ ಸ್ಟ್ರೈನ್ ಆಗದಿದ್ದ ಹಾಗೆ ನಮ್ಮನ್ನು ನಾವು ಕಾಪಾಡ್ಕೋಬೇಕು. ನೀರು ಕುಡಿಯೋಂಥದ್ದು, ಪೌಷ್ಟಿಕದಾಯಕ ಆಹಾರ ಸೇವನೆ ಮಾಡೋಂಥದ್ದು, ರೆಸ್ಟ್ ಮಾಡೋಂಥದ್ದು, ಈ ಥರ ಇದಕ್ಕೆ ಲೈಂಗಿಕತೆಗೆ ಸಂಬಂಧಿಸಿದಂತೆ ಬೇಕಾದಷ್ಟು ಈ ಥರ ಮಿತ್ಸ್ಗಳಿರುತ್ತೆ. ಆಮೇಲೆ ರೂಪ ಚೆನ್ನಾಗಿಲ್ಲ ಅಂದಿದ ತಕ್ಷಣ ನನಗೆ ಆ ಒಂದು ಫರ್ಟಿಲಿಟಿ ರೇಟ್ ಇಲ್ಲ ಅಂತ ಅಂದ್ಕೊಳ್ಳೋದು, ಅದು ತಪ್ಪೇನೆ. ಅದಕ್ಕೂ ಸಂಬಂಧನೇ ಇಲ್ಲ. ನಮ್ಮ ದೈಹಿಕ ವ್ಯಾಯಾಮ, ನಿದ್ದೆ, ನಮ್ಮ ಪೌಷ್ಟಿಕದಾಯಕ ಆಹಾರದ ಮೇಲೆ ಈ ಹಾರ್ಮೋನುಗಳ ಬಿಡುಗಡೆ, ಅಂಡಾಣು ಬಿಡುಗಡೆ, ವೀರ್ಯಾಣು ಬಿಡುಗಡೆ ಅದೆಲ್ಲ ಡಿಸೈಡ್ ಆಗೋದರಿಂದ ಈ ಥರದ ಬೇಕಾದಷ್ಟು ಮಿತ್ಸ್ಗಳನ್ನು, ತಪ್ಪು ತಿಳುವಳಿಕೆಗಳೇನಿರುತ್ತೆ ಅದರಿಂದ ಹೊರಬಂದು ಮಕ್ಕಳುಗಳು ತುಂಬ ಆರಾಮವಾಗಿ ಅವರು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸ್ಬೋದು. ಅದರಲ್ಲಿ ಬಹಳ ಮುಖ್ಯವಾಗಿ ಅವರಿಗೆ ತಿಳುವಳಿಕೆ ಕೊಡಬೇಕಾಗಿರೋಂಥದ್ದು, ಪ್ರೀತಿ ಅಂದ್ರೇನು, ಆಕರ್ಷಣೆ ಅಂದ್ರೇನು, ಸ್ನೇಹ ಅಂದ್ರೇನು. ಸ್ನೇಹಕ್ಕೂ ಪ್ರೀತಿಗೂ ವ್ಯತ್ಯಾಸ ಇದೆ. ಆ ಹುಡುಗಿ ನೋಡಿ ನಗಾಡಿದ್ಲು ಅಂದಿದ ತಕ್ಷಣ ಪ್ರೀತಿ ಅಲ್ಲ, ಮಾತಾಡಿಸಿದ ತಕ್ಷಣ ಪ್ರೀತಿ ಅಲ್ಲ. ಸ್ನೇಹನೇ ಬೇರೆ, ಪ್ರೀತಿನೇ ಬೇರೆ, ಆಕರ್ಷಣೆ ಬೇರೆ. ಇದಕ್ಕೆಲ್ಲ ನೀಟಾಗಿ ಒಂದು ಈ ಅರಿವು ಉಂಟಾದಾಗ ಇದೆಲ್ಲ ಗೊತ್ತಾಗುತ್ತೆ ಗ್ರ್ಯಾಜುವಲ್ ಆಗಿ. ತುಂಬ ಜನರಿಗೆ ಏನಂದರೆ, ಒಂದು ಮಡಿವಂತ ಮನಸ್ಸಿನ ಜನರಿಗೆ ಈ ಥರ ಲೈಂಗಿಕ ಶಿಕ್ಷಣ ಏಕೆ ಆಗಬೇಕು, ನಾವೇನು ಲೈಂಗಿಕ ಶಿಕ್ಷಣ ಪಡ್ಕೊಂಡಿದ್ವಾ, ನಾವು ಜೀವನ ಮಾಡಿಲ್ವಾ, ನಮ್ಮ ಮಕ್ಕಳಾಗಿಲ್ವಾ, ಈ ಥರ ಆರ್ಗ್ಯೂ ಮಾಡೋವಂಥವ್ರು ಇದ್ದರು, ಈಗಲೂ ಇರ್ಬೋದೇನೋ ಗೊತ್ತಿಲ್ಲ. ಎರಡನೇದು, ಅವರು ಪೂರಕವಾಗಿ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಲೈಂಗಿಕ ಶಿಕ್ಷಣ ಯಾಕೆ ಬೇಡ ಅಂತಂದರೆ, ಇದು ಮಕ್ಕಳಿಗೆ ಪ್ರಚೋದನೆ ಕೊಟ್ಟ ಹಾಗಾಗುತ್ತೆ. ನೋಡಿ, ಈ ಥರ ನೀವು ಸೇಫಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ, ಇದು ಎಲ್ಲ ನಾರ್ಮಲ್, ಇದೆಲ್ಲ ನ್ಯಾಚುರಲ್ ಅಂತಂದಾಗ ಅವರು ಅಂದರೆ ತಮ್ಮ ವಿದ್ಯಾಭ್ಯಾಸದ ಕಡೆಯಿಂದ ಇದೆಲ್ಲ ನಾರ್ಮಲ್ ಕಣೋ ಮಾಡ್ಬೋದು ಅಂಥೇಳಿ ಹುಡುಗಿನೋ ಆ ಥರದ್ದು ಒಂದು ಅಡ್ವೆಂಚರ್ಗೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಆಗುತ್ತೆ ಅನ್ನೋದು ಕೆಲವೊಬ್ಬರ ವಾದ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು. ಈಗ ಈ ಥರ ಹೇಳುವವರು ಯಾವ ಜನ್ರೇಷನ್ ಅವರು ಅಂತ ಯೋಚನೆ ಮಾಡಬೇಕು. ಅವರ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳು ಇರಲಿಲ್ಲ, ಅವರ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಅವರ ಕಾಲದಲ್ಲಿ ಅವರು ಮೊಬೈಲ್ನ ನೋಡ್ತಾ ಇರಲಿಲ್ಲ. ಇವಾಗ ಸಣ್ಣ ಮಕ್ಕಳು ಮೊಬೈಲ್ ಓಪನ್ ಮಾಡಿದ್ರೆ ಅವ್ರಿಗೆ ಏನು ಸರ್ಚ್ ಮಾಡ್ತಾರೆ ಎಲ್ಲ ಸಿಗುತ್ತೆ. ಕ್ಯೂರಿಯಾಸಿಟಿ ಅನ್ನೋದು ಎಲ್ಲಿಂದ ಶುರು ಆಗುತ್ತೆ ಅನ್ನೋದು ಹದಿಹರೆಯ ಅಲ್ಲ, ಅದಕ್ಕಿಂತ ಮೊದಲು 9 ವರ್ಷಕ್ಕೆ ಶುರು ಆಗುತ್ತಿದ್ದು. 9 ಇಯರ್ಸು 10 ಇಯರ್ಸ್ಗೆ ಶುರು ಆಗುತ್ತಿದ್ದು ಮಕ್ಕಳಿಗೆ ಕುತೂಹಲ. ಅವ್ರಿಗೇನು ಅರ್ಥ ಆಗಲ್ಲ, ಕುತೂಹಲ ಇರುತ್ತೆ. ಏನೋ ಸಮಥಿಂಗ್ ಈಸ್ ದೇರ್ ಅನ್ನೋದು ಕುತೂಹಲ, ಏನು ಅಂತ ಗೊತ್ತಿರೋದಿಲ್ಲ. ಈಗೇನು ಮಾಡ್ತಾರೆ, ನಿಮ್ಮ ಕಾಲದಲ್ಲಿ ಆ ಕುತೂಹಲ ಯಾವಾಗ ಗೊತ್ತಾಗ್ತಿತ್ತು, ನೀವು ಮದುವೆ ಆದಮೇಲೆ ಗೊತ್ತಾಗ್ತಾ ಇತ್ತು. ಇವಾಗ ಆ ಕುತೂಹಲ 9 ವರ್ಷದ ಮಗು ಮೊಬೈಲಲ್ಲಿ ಏನೋ ಸರ್ಚ್ ಮಾಡಿದ್ರೆ ಟಕ್ ಅಂತ ಎಲ್ಲ ಬಂದುಬಿಡುತ್ತೆ. ಸೊ ನಿಮ್ಮ ಕಾಲ ಬೇರೆ, ಇವಾಗಿನ ಕಾಲ ಬೇರೆ. ಮತ್ತು ಇಲ್ಲಿ ನಿಮಗೆ ಸಂಪೂರ್ಣ ಅರಿವಿದ್ದರೆ ಆ ಕೆಲಸ ಸರಿನೋ ತಪ್ಪು ಅಂತ ನೀನು ಜಡ್ಜ್ ಮಾಡ್ತೀಯ. ಆದರೆ ನಿನಗೆ ಅದರ ಬಗ್ಗೆ ಅದರದ ಎಲ್ಲದನ್ನೂ ಎಫೆಕ್ಟು, ಪ್ರೋಸ್ ಆ್ಯಂಡ್ ಕಾಸ್ ಎಲ್ಲ ಗೊತ್ತಾಗಬೇಕು. ಈಗ ಈ ಥರ ಏನಾದ್ರು ಆದರೆ, HIV ಬಂದರೆ ಅನ್ನೋದು, HIV ಬರುತ್ತೆ ಅನ್ನೋದು ಗೊತ್ತಿಲ್ಲ ಅಂತಂದರೆ ವೆಂಚರ್ ಮಾಡ್ತಾನೆ ಅವನು. ಹೋಮೋಸೆಕ್ಷುಯಾಲಿಟಿ ಸೇಫ್ ಅಲ್ಲ ಅನ್ನೋದು ಗೊತ್ತಿದ್ದರೆ, ಆ ಕಾಯಿಲೆಗಳು ಯಾವ ರೀತಿ ಬರುತ್ತೆ, ಅದಕ್ಕೆ ಏನು ಮೆಡಿಸನ್ ಇಲ್ಲ ಅನ್ನೋದು, ತೊಂದರೆಗಳಾಗುತ್ತೆ ಅನ್ನೋದು ಎಲ್ಲ ನಿಮ್ಮ ಮುಂದೆ ತೆರೆದಿಟ್ಟಾಗ ಅಷ್ಟು ಸುಲಭಕ್ಕೆ ಯಾರೂ ವೆಂಚರ್ ಮಾಡೋಕ್ಕೋಗಲ್ಲ. ಮುಖ್ಯವಾಗಿ ನಿಮ್ಮ ಮೆದುಳಿನ ಬಗ್ಗೆ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್, ಅರಿವಿನ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಅದು ತಿಳಿಸುತ್ತೆ, ನೋಡು ಬೇಡ, ಇದು ನೀನು ಓದು, ಮೊದಲು ನೀನು ಏನಿದೆ ಅದನ್ನು ಮುಗಿಸು, ಇದೆಲ್ಲ ಬೇಡ ಅಂತ ಅದು ತಿಳಿಸುತ್ತದೆ. ಎಸ್. ಇನ್ನೊಂದು ನನಗನ್ಸೋದು ಅಂದರೆ, ತುಂಬ ಜನ ಇದು ಒಂದು ಸರ್ಕಾರ ಇದನ್ನು ಪ್ಲ್ಯಾನ್ ಮಾಡಿ ತರುವಂಥದ್ದು ಒಂದಾದರೆ, ಇದನ್ನು ಟೀಚ್ ಮಾಡೋದ್ರ ಬಗ್ಗೆನೂ ಕೂಡ ಟೀಚರ್ಸ್ ಕನ್ಸರ್ನ್ಸ್ ಇರುತ್ತೆ. ಹೌದು. ಇದನ್ನು ಹೇಗೆ ಹೇಳಬೇಕು, ಇದು ಹೆಣ್ಮಕ್ಳು, ಹುಡುಗಿಯರು ಮತ್ತು ಹುಡುಗರು ಇಬ್ಬರು ಇದ್ದಾಗ ಇದನ್ನು ಹೇಳಬೇಕಾ, ಇದನ್ನು ಆನ್ಲೈನ್ ಮೂಲಕ ಟೀಚ್ ಮಾಡಬೇಕಾ, ಇದನ್ನು ವಿಡಿಯೋಗಳನ್ನ ಕೊಟ್ಬಿಡ್ಬೇಕಾ, ಈ ಥರದ್ದು ಒಂದಷ್ಟು ಕನ್ಸರ್ನ್ಸ್ ಕೂಡ ಇರಬಹುದು. ಕರೆಕ್ಟು, ಒಂದು ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಈಗ ನಾನು ಸುಮಾರು ಶಾಲಾ, ಕಾಲೇಜು ಇಲ್ಲೆಲ್ಲ ರಿಸೋರ್ಸ್ ಪರ್ಸನ್ನ ಕರೆದಾಗ, ಮೇಡಮ್ ನೀವು ತುಂಬ ಹೆಣ್ಣು ಮಕ್ಕಳಿಗೆ ಬೇಕಾದಂಥ ವಿಚಾರಗಳು ಹೇಳ್ತಿರಲ್ಲ, ಅದಕ್ಕೆ ಬರೀ ಹೆಣ್ಣು ಮಕ್ಕಳನ್ನೇ ಕೂರಿಸಿದ್ದೀವಿ, ಗಂಡು ಮಕ್ಕಳು ನಾನು ಅನ್ಕೊಳ್ಳೋದು ಅವರು ಇರಬೇಕು, ಇವರು ಇರಬೇಕು, ಅವರು ಇರಬೇಕು, ಇಬ್ಬರಿಗೂ ಏನು ನಡೆಯುತ್ತೆ ದೇಹದಲ್ಲಿ, ಏನಾಗುತ್ತೆ, ಏನು ತೊಂದರೆ ಆಗುತ್ತೆ ಅಂತ. ಈಗ
ಹೆಣ್ಣಿನ ದೇಹದಲ್ಲಿ ಏನು ತೊಂದರೆ ಆಗುತ್ತೆ, ಮೆನ್ಸ್ಟ್ರೇಷನ್ ಅಂದರೆ ಏನು ಅಂತ ಏನೂ ಗೊತ್ತಿಲ್ಲ ಅಂದರೆ ಮದುವೆ ಆದಮೇಲೆ ಅವಳು ಒದ್ದಾಡಿ ನರಳುತ್ತಾ ಇದ್ದರೆ ಇವನ ಪಾಡಿಗೆ ಇವನು ಕ್ರಿಕೆಟ್ ನೋಡ್ಕೊಂಡು ಕೂತಿರ್ತಾನೆ. ಅದರ ಬಗ್ಗೆ ಒಂದು ಕನ್ಸರ್ನ್ ಇರಲ್ಲ, ಈ ಥರ ಎಲ್ಲ ಆಗುತ್ತೆ, ನಾನು ಈ ಥರ ಸಪೋರ್ಟ್ ಮಾಡಬೇಕು, ನಾನು ಅವತ್ತಿನ ದಿನ ಅಡುಗೆ ಮಾಡಬೇಕು, ಅವಳಿಗೆ ಸ್ವಲ್ಪ ರೆಸ್ಟ್ ಕೊಡಬೇಕು ಅನ್ನೋದು ಆಕೆಯ ದೇಹದಲ್ಲಿ ಏನು ನಡೆಯುತ್ತೆ ಅಂತಲೇ ಗೊತ್ತಾಗಲ್ಲ. ಅಂದರೆ ಆ ನಾಲೆಡ್ಜೇ ಇಲ್ಲ, ಆ ಸೈನ್ಸೇ ಗೊತ್ತಿಲ್ಲ ಅಂತಂದರೆ ಇವನ ಪಾಡಿಗೆ ಇವನು ಇರ್ತಾನೆ. ಆಕೆ ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ, ನನಗೆ ಇಂಥ ಪರಿಸ್ಥಿತಿ ಇದ್ದರೂ ಇವನಿಗೆ ಅರ್ಥ ಆಗ್ತಿಲ್ವ ಅಂದರೆ ಅರ್ಥ ಆಗಲ್ಲ, ಯಾಕೆಂದರೆ ಗೊತ್ತೇ ಇಲ್ಲ. ಅದೇ ರೀತಿ ಗಂಡಸರಿಗೂ ಮೆನೋಪಾಸ್ ಥರ ಆ್ಯಂಡ್ರೋಪಾಸ್ ಅಂತ ಇದೆ, ಅವರು ದೇಹದಲ್ಲೂ ಬದಲಾವಣೆಗಳಾಗುತ್ತೆ. ಅದಕ್ಕೆ ನೋಡಿ ವಯಸ್ಸಾದ ಮೇಲೆ ಚಪಲ ಜಾಸ್ತಿ ಅನ್ನೋದು, ಬಹಳಷ್ಟು ಬದಲಾವಣೆ, ಹಾರ್ಮೋನ್ ವೇರಿಯೇಷನ್ ಆಗುತ್ತೆ. ಅದು ಗೊತ್ತಿಲ್ಲ ಈಕೆಗೆ ಅಂತಂದರೆ ಅವಳು ಅನ್ಕೊಂತಾಳೆ ಈ ಮುದಿ ವಯಸ್ಸಲ್ಲಿ ಇವನಿಗೆ ಏನು ಬಂದಿತ್ತಪ್ಪ. ಎಷ್ಟೋ ಜನ ಕೇಳಿದ್ದಾರೆ, ಅಷ್ಟು ವಯಸ್ಸಾಗಿದೆ, ಮುದುಕಾಗಿದೆ, ಆ ವೇರಿಯೇಷನ್ ಆಗ್ತಾ ಇರುತ್ತೆ. ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅನ್ನೋದನ್ನು ನಾವು ನೋಡಬೇಕು. ಹಾಗಾಗಿ ಇದೆಲ್ಲ ದೇಹದಲ್ಲಿ ನಡೆಯುವ ಪ್ರಕ್ರಿಯೆಗಳಾಗಿರೋದ್ರಿಂದ ನಾನು ತುಂಬ ಸಲ ಅನ್ಕೊಂತೀನಿ, ಯಾಕೆ ಸರ್ ಬೇರೆ ಅಂತಂತೀರ, ಇಬ್ಬರು ಕೂರಿಸಿ. ಈಗ ಕೆಲವೊಂದು ವಿಚಾರ ಗಂಡು ಹೆಣ್ಣು ಇಬ್ಬರು ಇದ್ದಾಗಲೇ ಹೇಳಬೇಕಾಗುತ್ತೆ. ಅದನ್ನು ನಿಮಗೆ ಸಪ್ರೇಟ್ ಅಂತ ಇವ್ರಿಗೆ ಸಪ್ರೇಟಾಗಿ ಹೇಳಿ ಮೇಡಮ್, ಅವ್ರಿಗೆ ಸಪ್ರೇಟ್ ಏನು ಮುಚ್ಚುಮರೆ ಅಂತ ವಿಚಾರನೇ ಅಲ್ಲ. ಈಗ ನಾನು ಇಷ್ಟು ವರ್ಷದಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಎಲ್ಲೂ ಯಾವತ್ತೂ ಕಸಿವಿಸಿ ಆಗಿಲ್ಲ. ಒಂದು ನಮ್ಮ ಸುತ್ತ ಇರೋ ಲಕ್ಷ್ಮಣ ರೇಖೆನ ದಾಟಿ, ಈಗ ನಾನು ಎಷ್ಟೋ ಮಾತಾಡಿದ್ದೀನಿ, ಕೇಳಿಸ್ಕೊಳ್ಳೋರಿಗೆ ನಿಮ್ಗೆ ಏನಾದ್ರು ಅನಿಸುತ್ತಾ ಅಂದರೆ ನಾವು ಹೇಳುವ ವಿಧಾನ ಇದೆಯಲ್ಲ ಅದು ಬಹಳ ಮುಖ್ಯ. ನಾವು ಹೇಳೋ ಕಂಟೆಂಟ್ ಏನೋ ಹೇಳ್ಬೇಕಾದ್ರೆ ನಗಾಡೋದು, ಬಾಡಿ ಮ್ಯಾನರಿಸಮ್ ಅಂತ ಇರುತ್ತೆ ಒಂದು, ಆ ಮ್ಯಾನರಿಸಮ್ ಸರಿ ಇಲ್ಲ ಅಂದರೆ ಅದು ಇನ್ನೊಂಥರ ಇಂಡಿಕೇಟ್ ಮಾಡಿಬಿಡುತ್ತೆ. ನೀವು ಯಾವ ರೀತಿ ಒಂದು ಬಟ್ಟೆ ಹಾಕ್ತೀವಿ ನಾವು, ಅದಕ್ಕೆ ಹೇಳೋದು ನೋಡಿ, ಟೀಚರ್ಸ್ಗಳು ಯಾವತ್ತೂ ಬಹಳ ಡೀಸೆಂಟಾಗಿ ಡ್ರೆಸ್ ಮಾಡಬೇಕು ಅಂತ ಅವ್ರನ್ನ ಮಕ್ಕಳು ಫಾಲೋ ಮಾಡ್ತಾರೆ. ಕೆಲವರಿಗೆ ಯಾವ ಪ್ರೊಫೆಷನ್, ಅದರಲ್ಲೂ ಟೀಚರ್ಸ್ ಆ್ಯಂಡ್ ಡಾಕ್ಟರ್ಸ್, ಅವ್ರು ಯಾವ ಪ್ರೊಫೆಷನಲ್ಲಿ ಇದ್ದಾರೆ ಅನ್ನೋದ್ರ ಮೇಲೆ ಯಾವ ರೀತಿ ಮ್ಯಾನರಿಸಮ್ ಆಗಲಿ ಅವರ ಉಡುಗೆ ತೊಡುಗೆಗಳಾಗಲಿ ಇರಬೇಕು ಅನ್ನೋ ಸೆನ್ಸು ಸಹ ಇಲ್ಲ. ಎಷ್ಟೋ ಜನ ಪ್ರೊಫೆಸರ್ಸ್ಗಳು ಯಾವ ರೀತಿ ಅಂದರೆ ಅವರು ಕಾಮೆಂಟ್ಸ್ ಹಾಕಿರ್ತಾರೆ, ಎಷ್ಟೋ ಸಲ ಅವರು ಇದು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಯು ಆರ್ ವೆರಿ ಸೆಕ್ಸಿ ಅಂತ ಹಾಕಿರ್ತಾರೆ ಅಂಥವ್ರಿಗೆ. ಅದು ನೋಡಿ ಅಲ್ಲ, ಅಂದರೆ ಸಮಾಜದಲ್ಲಿ ನೀನು ಆ ಥರ ಭೋಗದ ವಸ್ತು ಅಂತ ನಿನ್ನ ಪ್ರೊಜೆಕ್ಟ್ ಮಾಡ್ಕೋಬೇಕಾದ್ರೆ ನೀನು ಯಾವ ರೀತಿ ನೀನು ಸೈನ್ಸ್ ಅಥವಾ ಇದನ್ನು ಇಂಥ ವಿಚಾರಗಳನ್ನು ಟೀಚ್ ಮಾಡ್ತೀಯ. ಈಗ ಅಂಥವ್ರಿಗೆ ಏನಾದ್ರು ಕೊಟ್ಟರೆ ಇದನ್ನು ಟೀಚ್ ಮಾಡೋದಂದರೆ ಅವ್ರು ಕೆಟ್ಟದಾಗಿ ಅದನ್ನು ಮಾಡೋಂಥದ್ದು. ಯಾಕೆಂದರೆ ಒಂದು ನನಗೆ ಇದು ಯಾಕೆ ನೆನಪಂತಂದರೆ, ನಾವು ಹೈಸ್ಕೂಲ್ ಇದ್ದಾಗ ಮೊದಲನೇ ಬಾರಿಗೆ ನಾವು ನಮ್ಮ ಜೈವಿಕ ಶಿಕ್ಷಣ ಅಂತ ಏನೋ ಇತ್ತು ಅನಿಸುತ್ತೆ, ಅದರಲ್ಲಿ ಲೈಂಗಿಕ ಅವಯವಗಳು ಇದೆಲ್ಲ ಬಂದಾಗ ನಮ್ಮ ಟೀಚರ್ ಅದನ್ನು ತುಂಬ ಚೆನ್ನಾಗೂ ಹೇಳಿದರು ನಮ್ಗೆ. ಅಂದರೆ ಆದರೂ ಒಂದು ಸ್ವಲ್ಪ ಮುಜುಗರ, ಸ್ವಲ್ಪ ಕಸಿವಿಸಿ ಇತ್ತು, ಯಾಕಂದರೆ ನಾವು ಚಿಕ್ಕವರು ಇದ್ದೀವಾಗ. ಬಟ್ ಅವರೇನಾದರೂ ಈಗ ನೀವು ಹೇಳಿದ್ರಲ್ಲ ಪ್ರೊಫೆಷ್ನಲ್ ಆಗಿ ಹೇಳುವಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ. ಪ್ರೊಫೆಷ್ನಲಾಗಿ ಹೇಳುವಂಥದ್ದು ಆದರೆ ಮಕ್ಕಳು ಕೂಡ ಅದನ್ನು ಅರ್ಥ ಮಾಡ್ಕೋತಾರೆ. ಇವತ್ತಿನ ಮಕ್ಕಳು ನನ್ನ ಪ್ರಕಾರ ಅರ್ಥ ಮಾಡ್ಕೊಳ್ತಾರೆ. ಬಟ್ ನೀವು ಹೇಳಿದ್ದನ್ನು ನಾನು ಕಂಪ್ಲೀಟ್ಲಿ ಐ ಅಗ್ರಿ ವಿತ್ ಯು. ಲೈಂಗಿಕ ಶಿಕ್ಷಣ ಬೇಕು. ಲೈಂಗಿಕ ಶಿಕ್ಷಣ ಅಂತ ಹೇಳ್ತೀರಾ, ಅದಕ್ಕೆ ಲೈಫ್ ಶಿಕ್ಷಣ ಅಂತ ಹೇಳ್ತೀರಾ, ಜೀವನ ಶಿಕ್ಷಣ ಅಂತ ಹೇಳ್ತೀರಾ, ಏನೋ ಒಂದು ಯಾವುದೋ ಒಂದು ರೂಪದಲ್ಲಿ ಅದನ್ನು ಈ ವಿಚಾರಗಳನ್ನ ಮಕ್ಕಳಿಗೆ ತಿಳಿಸುವಂಥದ್ದು ಭಾಳ ಮುಖ್ಯ. ಇದರಿಂದ ಕೇವಲ ಅವರ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಪು, ಅವರ ಆರೋಗ್ಯ ಅದು ಮಾತ್ರವಲ್ಲ, ಕ್ರೈಮ್ಗಳು ಕೂಡ ನನ್ನ ಪ್ರಕಾರ ಕಡಿಮೆ ಆಗ್ತವೆ. ಯಾರ ಮೇಲೂ ಹೋಗಿ ಅತ್ಯಾಚಾರ ಮಾಡುವಂಥದ್ದು ಇರ್ಬೋದು, ಅಥವಾ ಅತ್ಯಾಚಾರ ಮಾಡುವಂಥ ಗಂಡಸು ಹೆಂಗಿರ್ತಾನಂತ ಹೆಣ್ಣಿಸಿಗೆ ಗೊತ್ತಾಗುವಂಥದ್ದು ಇರ್ಬೋದು. ಯಾವ ಥರದ ವಾತಾವರಣದಲ್ಲಿ ನಾನು ಹೋಗಬಾರ್ದು ಅನ್ನೋದು ಕೂಡ, ಅದು ಕೂಡ ಲೈಂಗಿಕ ಶಿಕ್ಷಣ. ಖಂಡಿತವಾಗ್ಲೂ. ಏನಕ್ಕೆ ಅಂದರೆ ಸುರಕ್ಷತೆ ಅಂತ ನಾನು ಹೇಳಿದೆ. ಈಗ 4 ಜನ ಹುಡುಗರ ಜೊತೆ ನೀನು ಹೋಗ್ಬೇಕಾರೆ, ನೀನು ಅಲ್ಲಿ ಹೋದಾಗ ನಿನ್ನ ಸುರಕ್ಷತೆಗೆ ನೀನೇನು ಮಾಡ್ಕೊಂಡಿದ್ಯಾ, ಪೆಪ್ಪರ್ ಸ್ಪ್ರೇ ಇಟ್ಕೊಂಡಿದ್ಯಾ, ಅಲ್ಲ ಹೇಳೋದು ಸುರಕ್ಷತೆ ಏನು ಬೇಕು, ಅದು ಸೇಫ್ ಅಲ್ಲ. ಆಮೇಲೆ ರಾತ್ರಿ ಹೋಗೋ ಅಂಥದ್ದು ಅಡಾಸಿಟಿ, ನನಗೇನಾಗುತ್ತೆ, ನಾನು ಹೋಗ್ತೀನಿ ಕ್ಯಾಬಲ್ಲಿ, ನಾನೇ ಹೋಗ್ತೀನಿ ಅಲ್ಲ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕಾಗತ್ತೆ. ನಮ್ಮ ರಕ್ಷಣೆಯನ್ನು ನಾನು ಮಾಡ್ಕೊಳ್ಳೋಕ್ಕೆ ನನಗೆ ಶಕ್ತಿ ಇರಬೇಕು. ಈಗ ಏನೇ ಬಂದರೂ ಫೇಸ್ ಮಾಡೋ ಅಂಥ ಶಕ್ತಿ ನನಗಿರಬೇಕು. ವಿಕ್ಟಿಮೈಸ್ ಆಗಬಾರ್ದು. ನಾನು ವಿಕ್ಟಿಮೈಸ್ ಆಗದೇ ಇರೋಂತಹ ಆಗುವಂಥ ಅವಕಾಶಗಳನ್ನು ನಾನು ಎಲ್ಲೂ ತಂದ್ಕೊಳ್ಬಾರ್ದು. ಎಸ್, ಅದೆಲ್ಲವೂ ಕೂಡ ಇದರಲ್ಲಿ ಬರಲಿ ಅಂತ ಆಶಿಸ್ತಾ, ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಸರ್ಕಾರ ಈ ಕುರಿತಾಗಿ ಏನು ಮಾಡಬೇಕು ಅನ್ನೋದನ್ನು ದಯವಿಟ್ಟು ತಿಳಿಸಿ. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಈ ವಿಚಾರಗಳನ್ನ ನಮಗೆ ಅದ್ಭುತವಾಗಿ ಹೇಳಿದ್ದಕ್ಕೆ ಪ್ರೊಫೆಸರ್ ಮಾಲಿನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ವಿಶೇಷವಾಗಿ ಹದಿಹರೆಯದ ಮಕ್ಕಳಿಗೆ ಶೇರ್ ಮಾಡಿ, ನೋಡಲಿ ಅವರು, ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.